ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಣಕಾಯಿ ಬಿಡಿಸ್ಲಿಕ್ಕೆ ಹೊಲಕ್ಕೆ ಹೋಗಿದ್ವಿ. ನೋಡ್ರಿ ಇಲ್ಲಿ ಸಂಪೂರ್ಣ ರಿಂಗ್ ಆಗಿದೆ ರುದ್ರಾಕ್ಷಿ ಥರ. ಈ ಥರ ಒಣಗಿರೋದನ್ನು ನಾವು ಬೀಜಕ್ಕೆ ಅಂತಂದು ಬಿಡಿಸ್ಕೊಂಬರಕ್ಕೆ ಅಂತೇಳಿ ಹೋಗಿದ್ವಿ. ಇನ್ಮೇಲೆ ಇವತ್ತಿಂದ ನಾವು ಬಿಡಿಸೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಷ್ಟ ಆದಮೇಲೆ ಇದನ್ನು ಬಿಡಿಸ್ಕೊಂಡು ಬಂದು ಬಿಸಿಲಲ್ಲಿ ಹಾಕಿ ಸಂಪೂರ್ಣ ಒಣಗಿಸ್ತೀವಿ. ಯಾವ ರೀತಿ ಒಣಗಿಸ್ತೀವಪ್ಪ ಅಂದ್ರೆ ಮಂಡಕ್ಕಿ ಥರ ಒಣಗಬೇಕ್ರಿ ಅವು. ಆ ಥರ ಬಿಸಿಲಲ್ಲಿ ಹಾಕಿ ಒಣಗಿಸ್ತೀವಿ. ಮತ್ತು ಅದರಲ್ಲಿ ಒಂದು ಗಿಡ್ಗಾಯಿ ಬಂದಿದ್ರೆ ಅದನ್ನು ತೆಗಿತೀವಿ, ವೈಟ್ ಕಾಯಿಯನ್ನು ತೆಗಿತೀವಿ. ಇವತ್ತು ವಿಡಿಯೋ ಮಾಡುವಂತಹ ಉದ್ದೇಶ ಇರಲಿಲ್ಲ. ಆದರೆ ಹನುಮಂತ ರೆಡ್ಡಿ ಅಣ್ಣವರು ಒಂದು ವಿಡಿಯೋದಲ್ಲಿ ಕೇಳಿದರು, ಅಕ್ಕ ಇವನ್ನು ನಾವು ಮೆಣಸಿನ ಗಿಡನ ಈರುಳ್ಳಿ ಬೆಳೆಯಲು ಬೆಳಿಬಹುದಾ ಅಂತಂದು. ಅದರಲ್ಲೇ ನಾನು ಕಮೆಂಟ್ ಬಾಕ್ಸಲ್ಲೇ ಆನ್ಸರ್ ಮಾಡಿದ್ದೆ, ಆದರೆ ಅವರು ನೋಡಿಲ್ಲ ಅನ್ನಿಸುತ್ತೆ. ಆದ್ದರಿಂದ ಮತ್ತೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹನುಮಂತ ಅಣ್ಣವರೇ ಹಾಕ್ಬೋದ್ರಿ, ಈರುಳ್ಳಿ ಬೆಳೆಯಲ್ಲೂ ಹಾಕ್ಬೋದು. ನಾನು ಹಿಂದೆ ಒಂದು ಸಾರಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಬಸವಣ್ಣ ಭಾಗ್ಯವಾಡಿ ಅಣ್ಣವರು ಹೋದ ವರ್ಷ ನಮ್ಮ ಹತ್ರ ತೊಗೊಂಡು ಹೋಗಿದ್ರು ಬೀಜನ. ತಗೊಂಡು ಹೋಗಿ ಅವರು 2 ಸಾಲು ಈರುಳ್ಳಿ ಆಮೇಲೆ 1 ಸಾಲು ಮೆಣಸಿನ ಗಿಡ ಮಾಡಿದ್ದಾರೆ. ಗಿಡನೂ ತುಂಬ ಚೆನ್ನಾಗಿ ಬಂದಿದ್ದವು. ಆಮೇಲೆ ಹೆಲ್ತಿ ಆಗಿದವು. ಈರುಳ್ಳಿ ಬೆಳ್ಳುಳ್ಳಿ ಹೊಲಕ್ಕೆ ಮೆಣಸಿನ ಗಿಡ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ. ನೀವು ಬೆಳ್ಳುಳ್ಳಿಯಲ್ಲಾದರೂ ಮಾಡ್ಬೋದು, ಈರುಳ್ಳಿಯಲ್ಲಾದರೂ ಮಾಡ್ಬೋದು, ಮತ್ತು ಕಬ್ಬಿನ ಹೊಲದಲ್ಲಾದ್ರೂ ಮಾಡ್ಬೋದು. ಕಬ್ಬಿನ ನಾಟಿಗೆ ಬರೋ ಅಷ್ಟೊತ್ತಿಗೆ ಇದು ಮೆಣಸಿನ ಬೆಳೆ ಬರುತ್ತಂತ ನಮಗೂ ಗೊತ್ತಿರಲಿಲ್ಲ. ಹೋದ ವರ್ಷ ಚಿಕ್ಕೋಡಿಯಿಂದ ಒಬ್ಬರು ಬ್ರದರ್ಸ್ ಬಂದಿದ್ದರು, 2 ಅಣ್ಣ ತಮ್ಮ ಬಂದಿದ್ದರು. ಅವರು ಅತಿ ಹೆಚ್ಚು ಕಬ್ಬು ಬೆಳಿತಾರಂತ. ನಮ್ಮಿನ ಕಬ್ಬಿನ ನಾಟಿಗೆ ಒಳಗೆ ನಾವು ಹಾಕ್ತೀವ್ರಿ ಇದನ್ನು ಅಂಥೇಳಿ ತೊಗೊಂಡು ಹೋಗಿದ್ರು. ಆದರೆ ಒಂದು ಸರಿನೂ ಅವ್ರ ಅಣ್ಣವ್ರು ಫೋನ್ ಮಾಡಿಲ್ಲ ನಮಗೆ, ಕಾಯಿ ಒಯ್ದ ಮೇಲೆ. ಇಲ್ಲಾಂದ್ರೆ ಅವ್ರ ವಿಡಿಯೋನು ಸಹ ನಾನು ಹಾಕಿಸ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ಅವ್ರು ಮತ್ತೆ ನಮಗೆ ಫೋನನ್ನು ಮಾಡಿಲ್ಲ. ಹೋದ ಸರಿ ನಮಗೆ ಹೋದ ವಾರ ಲಾಸ್ಟ್ ವೀಕು ತುಂಬ ಚೆನ್ನಾಗಿ ಮಳೆ ಆಯ್ತು. ಎಡೆ ಹೊಡೆಸಿದ್ವಿ ನಾವು. ಹೊಡೆಸಿದ ಮರುದಿವ್ಸನೇ ನಮಗೆ ಮಳೆ ಚೆನ್ನಾಗಾಯ್ತು. ಚೆನ್ನಾಗಾಗಿದ್ದರಿಂದ ಎರಕಲಿ ಬಿಡಿ ಸಹ ಎಲ್ಲ ಮುಚ್ಚಿದವ್ರಿ. ಮತ್ತು ಚಿಗುರುಗಾಯಿ ಏನದಾವಲ್ಲ ಅವು ಸಹ ದಪ್ಪ ಉದ್ದ ಚೆನ್ನಾಗಿ ಬಂದಿದ್ದವು. ಅದನ್ನೇ ಸಹ ನಾತು ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ನೋಡ್ರಿ ಇಲ್ಲಿ ತುದಿವರೆಗೂ ಕಾಯಿ ತುಂಬ ಲೆಂತಿಯಾಗಿ ಹೆಲ್ತಿಯಾಗಿ ಬಂದಿದ್ದವು. ತುದಿ ತನಕನೂ ಚೆನ್ನಾಗಿ ಕಾಯಿ ಹಿಡ್ದಿದ್ದವು ಅಂತಂದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಹೋದ ವರ್ಷ ನಾವು ಒಂದು 5-6 ಕ್ವಿಂಟಲ್ನಷ್ಟು ಸ್ಟಾರ್ಟಿಂಗ್ ಬಂದಿದ್ದ ಕಾಯಿಯನ್ನು ಮಾರ್ಕೆಟಿಗೆ ಮಾರಿದ್ವಿ ರೀ. ಆದರೆ ಈ ವರ್ಷ ಯಾವ ಕಾಯಿಯನ್ನು ನಾವು ಮಾರ್ತಿಲ್ಲ. ಲಾಸ್ಟ್ ಏನು ಬರುತ್ತಲ್ಲ ತುಂಡುಕಾಯಿ ಅದನ್ನಷ್ಟೇ ಮಾರ್ತೀವಿ. ಸಂಪೂರ್ಣ ಎಲ್ಲ ಬೀಜಕ್ಕೆ ಅಂತಂದು ಎತ್ತಿಡ್ತೀವಿ. ಬೀಜ ಯಾರಿಗೆಲ್ಲ ಬೇಕೋ ಬೇಗ ಬಂದು ತಗೊಂಡು ಹೋಗಿ. ಯಾಕಂದರೆ ಎಲ್ಲ ಕಾಯಿನೂ ನಾವು ಸ್ಟಾಕ್ ಮಾಡಿ ಇಡೋದ್ರಿಂದ ನಮಗೆ ಜಾಗದ ಸ್ವಲ್ಪ ಬೇಕಾಗುತ್ತೆ ಜಾಗ. ಆದ್ದರಿಂದ ನಾವು ಒಣಗ್ದಂಗೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ಹತ್ರ ಒಂದು 20 kgಯಷ್ಟು ಡಬ್ಬಿಗಾಯಿ ಬೀಜದ ಕಾಯಿ ರೆಡಿ ಇದ್ದವು. ಆಮೇಲೆ ಒಂದು 60 kgಯಷ್ಟು ಕಡ್ಡಿಗಾಯಿ ಬೀಜದ ಕಾಯಿ ರೆಡಿ ಇದ್ದವು. ಆಮೇಲೆ ಈ ಬೆಳೆಯನ್ನು ಈರುಳ್ಳಿ ಬೆಳೆಯಲ್ಲೂ ನಾವು ಮಾಡ್ಬೋದು, ಆಮೇಲೆ ಬೆಳ್ಳುಳ್ಳಿ ಬೆಳೆಯಲ್ಲೂ ಮಾಡ್ಬೋದು, ನಂತರ ಹತ್ತಿ ಬೆಳೆಯಲ್ಲೂ ಮಾಡ್ಬೋದು. ಹಿಂಗಾರಿ ಹತ್ತಿ ಅಂತಾರಲ್ಲ ಅದರಲ್ಲೂ ಸಹ ನಾವು ಮೆಣಸಿನ ಗಿಡದ ಮಧ್ಯದಲ್ಲಿ ಹಿಂಗಾರಿ ಪೀಕಿನ ಹತ್ತಿ ಬೀಜವನ್ನು ಸಹ ಇಟ್ಟು ಹತ್ತಿ ಪೀಕನ್ನು ತೊಗೋಬೋದು. ಆಮೇಲೆ ಜೋಳದ ಬೀಜನೂ ಸಹ ಊರ್ಬೋದು. ಮಳೆ ಬಂದು ಸ್ವಲ್ಪ ನಮ್ಮ ಹೊಲದಲ್ಲಿ ಸ್ವಲ್ಪ ಗಿಡ ಸಿಡಿ ಆಗಿದ್ವು ಅಂತಂದು ತೋರಿಸಿದ್ದೆ ನಾನು ನಿಮಗೆ. ಅಲ್ಲೆಲ್ಲ ನಾವು ಜೋಳವನ್ನು ಊರಿಸಿದ್ದೀವಿ ರೀ. ಜೋಳನೂ ತುಂಬ ಚೆನ್ನಾಗೈತೆ. ಆಮೇಲೆ ಯಾರಿಗೆಲ್ಲ ಖಾರದ ಪುಡಿ ಬೇಕು ಈ ವರ್ಷ ಖಾರದ ಪುಡಿಯನ್ನು ಕೊಡ್ತಾ ಇದ್ದೀವಿ. ಅವಶ್ಯಕತೆ ಇದ್ದವರು ತೊಗೋಬಹುದು. ಆಮೇಲೆ ಕುಟ್ಸಿದ್ದು ಖಾರದ ಪುಡಿ ಗಿರಣಿಗೆ ಹಾಕ್ಸಿದ್ದಲ್ಲ. ಗಿರಣಿಗೆ ಹಾಕ್ಸಿದ್ದು ಭಾಳ ಬೇಗ ವೈಟ್ ಆಗಿಬಿಡ್ತೈತಿ. ಆದ್ದರಿಂದ ಇದನ್ನು ಕುಟ್ಸಿ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಜೋಳ ಬೇಕಂದ್ರೂ ಸಿಗ್ತಾವ್ರಿ, ಬಂದು ತೊಗೊಂಡು ಹೋಗ್ಬೋದು. ಬೀಜ ಯಾರಿಗಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೆಳಗಡೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ವಿಚಾರಿಸಿ. ಆಮೇಲೆ ನಿಮಗೆ ಹೊಲಕ್ಕೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಇವಾಗ ಗಿಡನೂ ತುಂಬ ಹಸಿರಿದಾವ್ರಿ, ಒಣ ಬೇಸಾಯ ಇದ್ದು. ನೀವು ಹೊಲಕ್ಕೆ ಬಂದು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಬೀಜ ಖರೀದಿ ಮಾಡಿ. ನೀವು ಎಲ್ಲೇ ಬೀಜ ಯಾರಾದರೂ ಎಲ್ಲೇ ಬೀಜ ಖರೀದಿ ಮಾಡಿರಿ, ಆದರೆ ಒಣ ಬೇಸಾಯ ಇದ್ದ ನೀವು ಖರೀದಿ ಮಾಡಿರಿ. ನೀರಾವರಿಗೆ ಚೆನ್ನಾಗಿ ಬರುತ್ತೆ. ನೀರಾವರಿದಾದರೆ ಇಳುವರಿ ಜಾಸ್ತಿ ಬರಲ್ಲ. ಆದ್ದರಿಂದ
ಒಣ ಬೇಸ ಇದ್ದನ್ನೇ ಎಲ್ಲೇ ತೊಗೊಳ್ಳಿ, ಒಣ ಬೇಸ ಇದ್ದ ಬೀಜದನ್ನು ತಗೊಳ್ರಿ. ಬೀಜ ಆಗಲಿ ಕಾಯಿ ಆಗಲಿ ಒಣ ಬೇಸ ಇದ್ದ ನೋಡಿ ನೀವು ಖರೀದಿ ಮಾಡ್ಕೊಳ್ರಿ. ನಮ್ಮ ಹತ್ರ ಬೀಜನೂ ಸಿಗ್ತಾವ್ರಿ, ಬೀಜದ ಕಾಯಿನೂ ಸಿಗ್ತಾವೆ. ಇನ್ನೂ ಬೀಜ ಮಾಡಿಲ್ಲ ನಾವು, ಬಿಸಿಲು ಜಾಸ್ತಿ ಬೇಕು ಬೀಜ ಮಾಡಲಿಕ್ಕೆ. ಆದ್ದರಿಂದ ಇನ್ನೂ ಬೀಜ ಸ್ಟಾಕ್ ಇಲ್ಲ, ಬೀಜದ ಕಾಯಿ ಮಾತ್ರ ಸ್ಟಾಕ್ ಇದಾವೆ. ಬೀಜ ಬೇಕಾದ್ರಿಗೆ ಬೀಜನೂ ಕೊಡ್ತೀವಿ, ಬೀಜದ ಕಾಯಿ ಬೇಕಾದರೆ ಬೀಜದ ಕಾಯಿನೂ ಕೊಡ್ತೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ವಿಡಿಯೋದಿಂದ ನಿಮಗೆ ಏನಾದರೂ ಯೂಸ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಬೀಜದ ಅವಶ್ಯಕತೆ ಇದ್ದರೆ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಅಡ್ರೆಸ್ಸನ್ನು ಸಹ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.